ಕನ್ನಡ ತಾಯಿಗೆ ನೀ ಕೈಯ ಮುಗಿ. ನಮಸ್ಕಾರ, ಎಲ್ರಿಗೂ ಸ್ವಾಗತ ಮತ್ತೊಂದು ದೇವಾಲಯ ಕಥೆಯೊಂದಿಗೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಘಟನೆ ನಮಗೆ ತಿಳಿಸ್ಕೊಟ್ಟಿರೋ ಹೆಸರು ಬಂದ್ಬಿಟ್ಟು ತನ್ವೀರ್ ಅಂತ ಹೇಳಿ. ಸೊ ಇವರು ಮೂಲತಃ ಸೋಮವಾರಪೇಟೆಯವರು. ಸೊ ಇವರ ಸ್ನೇಹಿತರು ಎಲ್ಲರೂ ಸೇರಿ ಒಂದು ಕಡೆ ಕ್ಯಾಂಪ್ ಮಾಡೋಣ ಅಂತ ಹೇಳಿ ಒಂದು ಬೆಟ್ಟಕ್ಕೆ ಹೋಗಿ ಅಲ್ಲೇ ರಾತ್ರಿಯ ಸಮಯ ಕಳೆದು ಬೆಳಗ್ಗೆ ಬರುವ ಅಂತ ಹೇಳಿ ಅಂದ್ಕೊಂಡು ಹೋದಾಗ ಆದಂತಹ ಒಂದು ಇನ್ಸಿಡೆಂಟ್ನ ಅವ್ರು ನಮಗೆ ತಿಳಿಸ್ಕೊಟ್ಟಿರುವಂಥದ್ದು. ಅವ್ರು ನಮ್ಗೆ ಯಾವ ಥರ ತಿಳಿಸ್ಕೊಟ್ಟಿದ್ರು ನಾನು ಕೂಡ ನಿಮಗೆ ಅದೇ ರೀತಿ ತಿಳಿಸ್ತಾ ಹೋಗ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಇಷ್ಟ ಆಗಿದ್ರೆ ಈ ಒಂದು ಕಥೆಗೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ 500 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋಣ. ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡ್ಕೊಳ್ಳಿ. ಸೊ ತನ್ವೀರ್ ಅವರು ಹೇಳೋ ಪ್ರಕಾರ ಇವರು ಮೂಲತಃ ಸೋಮವಾರಪೇಟೆಯವರು. ಅವರ ಸ್ನೇಹಿತರಲ್ಲಿ 3 ಜನ. ಅವ್ರ ಹೆಸರು ಬಂದ್ಬಿಟ್ಟು, ಒಬ್ಬರ ಹೆಸರು ಬಂದ್ಬಿಟ್ಟು ಧೀರನ್, ಮತ್ತೊಬ್ಬರ ಹೆಸರು ಬಂದ್ಬಿಟ್ಟು ಹರ್ಷ ಅಂತ ಹೇಳಿ, ಹಾಗೆ ಇನ್ನೊಬ್ಬರ ಹೆಸರು ಬಂದ್ಬಿಟ್ಟು ಚೇತನ್ ಅಂತ ಹೇಳಿ. ಸೊ ಇವರು 4 ಜನ ಸ್ನೇಹಿತರು: ಚೇತನ್, ಹರ್ಷ, ಧೀರನ್, ತನ್ವೀರ್. ಸೊ 4 ಜನರು ಕೂಡ ಒಟ್ಟಿಗೆ ಸೇರಿ ಒಂದು ಚಿಕ್ಕ ಕಾರ್ನ ರೆಡಿ ಮಾಡಿಕೊಂಡು ನಂತರ ಟೆಂಟ್ಗೆ ಏನೇನು ಬೇಕೆಲ್ಲ ತಗೊಂಡು ಅಲ್ಲಿಂದ ಹೊರಡ್ತಾರೆ. ಸರಿ ಅಂತ ಹೇಳಿ ಅಲ್ಲೇ ಆ ಒಂದು ಸೋಮವಾರಪೇಟೆಯಿಂದ ಒಂದು ಸ್ವಲ್ಪ ದೂರ ಬಂದ ಮೇಲೆ ಒಂದು ಚಿಕ್ಕದಂತಹ ಬೆಟ್ಟ, ಒಂಥರ ಕಾಡ್ದಾರಿ ಅಂತಲೇ ಹೇಳ್ಬೋದು. ಸರಿ ಅಂತ ಹೇಳಿ ಅಲ್ಲಿ ಕಾರ್ನ ಹಾಕಿ ಮೇಲೆ ಹೋಗಿ ಕ್ಯಾಂಪ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಇವರು ಎಲ್ಲ ತರಹದ ಅಡುಗೆ ಐಟಮ್ಗಳನ್ನ ಕೂಡ ತಗೊಂಡು ಹೋಗಿರ್ತಾರೆ. ಕೊನೆಗೆ ಕುಡಿಯೋದಕ್ಕೆ ಡ್ರಿಂಕ್ಸ್ನ ಕೂಡ ತೊಗೊಂಡು ಹೋಗಿರ್ತಾರೆ, ಅಂದರೆ ಬಿಯರ್ನ ಕೂಡ ತೊಗೊಂಡು ಹೋಗಿರ್ತಾರೆ. ಸರಿ ಅಂತ ಹೇಳಿ ಇವರು ಕಾರ್ನ ಕೆಳಗಡೆ ನಿಲ್ಲಿಸಿದಾಗ ಸಮಯ ಒಂದು 5 ಗಂಟೆ ಆಗಿತ್ತು, ಸಾಯಂಕಾಲ 5 ಗಂಟೆ. ಸೊ 5 ಗಂಟೆ ಆಗಿದೆಯಲ್ಲ, ಮೇಲೆ ಹೋಗೋ ಅಷ್ಟರಲ್ಲಿ 1.5 ಅವರ್ ಬೇಕೇ ಬೇಕು. ನಿಧಾನಕ್ಕೆ ಕತ್ಕೊಂಡು ಹೋಗೋಣ ಅಂತ ಹೇಳಿ ಇವರು ಕೂಡ 4 ಜನರು ಕೂಡ ಪ್ಲ್ಯಾನ್ ಮಾಡಿಕೊಂಡು ಕ್ಯಾಂಪಿಂಗ್ಗೆ ಬೇಕಾದಂತಹ ಐಟಮ್ಗಳನ್ನೆಲ್ಲ ಒಬ್ಬೊಬ್ಬರೇ ಒಂದೊಂದು ಬ್ಯಾಗ್ನ ಮಾಡಿಕೊಂಡು ಅದೀಗ ಬೆಟ್ಟ ಹತ್ತಕ್ಕೆ ಶುರು ಮಾಡ್ತಾರೆ. ಸರಿ ಅಂತ ಇವ್ರು ಕಾರ್ ನಡೆಸಿದಾಗ ಆದಂತಹ ಸಮಯ ಸಂಜೆ 5 ಗಂಟೆ. ಅಲ್ಲಿಂದ ನಡ್ಕೊತ ಹೋಗ್ತಾರೆ. ಕಾರ್ನೆಲ್ಲ ಕರೆಕ್ಟಾಗಿ ಲಾಕ್ ಮಾಡಿಬಿಟ್ಟು ನಡ್ಕೊತ ಹೋಗ್ತಾ ಹೋಗೋದಾರಿಯಲ್ಲಿ ಸುಮಾರು ನೋಡ್ತಾರೆ. ಅಲ್ಲಲ್ಲಿ ನಿಂಬೆಹಣ್ಣು, ಅಲ್ಲಲ್ಲಿ ಮಳೆ ಚುಚ್ಚಿರೋದು, ಅಲ್ಲಲ್ಲಿ ಕುಂಕುಮ ಹಚ್ಚಿರೋದು, ಇವೆಲ್ಲನೂ ಕೂಡ ನೋಡ್ತಾರೆ. ಸ್ವಲ್ಪ ವಿಚಿತ್ರ ಅನಿಸುತ್ತೆ, ಬಟ್ ಆದರೂ ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾರೆ. ಇವ್ರ ಪಾಡಿಗೆ ಇವರು ಬೆಟ್ಟ ಹತ್ಕೊಂಡು ಹೋಗ್ತಾರೆ. ಸರಿ, ಮೇಲೆ ಹೋಗೋ ಅಷ್ಟರಲ್ಲಿ ಇವರು 7 ಗಂಟೆ ಹತ್ರ ಆಗಿತ್ತು. ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಳೋಣ, ಆಮೇಲೆ ಟೆಂಟ್ ಹಾಕೋಣ ಅಂತ ಹೇಳಿ ಒಂದು ಒಳ್ಳೆ ಜಾಗ, ಒಂಥರ ಸಮವಾಗಿ ಮಟ್ಟ ಇರೋವಂಥ ಜಾಗನ ಹುಡುಕ್ಬಿಟ್ಟು ಅಲ್ಲಿ ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಅದಾದ್ಮೇಲೆ ಟೆಂಟ್ ಹಾಕಿ ಅದ್ರ ಮುಂದೆ ಬೆಂಕಿ ಹಚ್ಚಿ ಸೊ ಸ್ವಲ್ಪ ಹೊತ್ತು ಚಳಿ ಕಾಯಿಸ್ತಾ ಹಾಗೆ ಅಡುಗೆಗೆ ಏನು ಬೇಕಲ್ಲ ಅದನ್ನೆಲ್ಲನೂ ಕೂಡ ಹಚ್ಕೊಂಡು ಅಡುಗೆ ಮಾಡೋದು ಕೂಡ ಶುರು ಮಾಡ್ತಾರೆ. ಸರಿ ಅಂತ ಹೇಳಿ ಅಡುಗೆನ ಕೂಡ ಮಾಡ್ತಾರೆ. ಎಲ್ಲನೂ ಒಂದೊಂದು ಹಚ್ಕೊಂಡು ರೆಡಿ ಆದಮೇಲೆ ಕೊನೆಗೆ ಆ ಒಂದು ಬೆಂಕಿನ ಹಾಗೆ ಉರಿಯ ಕೊಟ್ಬಿಟ್ಟು ಆ ಒಂದು ತಂದಿರ್ತಾರಲ್ಲ ಬಿಯರ್, ಅದನ್ನ ಕುಡಿಯೋದಕ್ಕೆ ಶುರು ಮಾಡ್ತಾರೆ. ಈಗ ಸಮಯ ಒಂದು 9:30 ಆಗಿರ್ಬೋದು. ಸರಿ ಅಂತ ಹೇಳಿ ಕುಡ್ದಾದ್ಮೇಲೆ ಬಾಟ್ಲುಗಳನ್ನೆಲ್ಲ ವಾಪಸ್ ಬ್ಯಾಗ್ಗಳಿಗೆ ಹಾಕ್ಕೊಂಡು ಒಂದು ಸೈಡ್ನಲ್ಲಿ ಇಟ್ಬಿಟ್ಟು ಬೆಳಗ್ಗೆ ಹೋಗ್ಬೇಕಾದ್ರೆ ತೊಗೊಂಡೋದ್ರೆ ಆಯಿತು ಅಂತ ಹೇಳಿ ಸೈಡಲ್ಲಿ ಇಟ್ಟಿರ್ತಾರೆ. ಸೊ ಈಗ ಅಡುಗೆ ಮಾಡ್ತಿರೋಂತಹ ಅಷ್ಟು ಐಟಮ್ಗಳನ್ನ ತಿಂದು ಖಾಲಿ ಮಾಡಬೇಕು. ಬಟ್ 4 ಜನಕ್ಕಿಂತ ತುಂಬಾ ಜಾಸ್ತಿ ಮಾಡಿರ್ತಾರೆ. ಆದ ಕಾರಣ ಮಿಕ್ಕಿರೋದನ್ನ ಅದೇ ಒಂದು ತೊಗೊಂಡೋಗಿರ್ತಾರಲ್ಲ ತಪ್ಪಲಿ, ಆ ತಪ್ಪಲಿಯೆಲ್ಲ ಇಟ್ಬಿಟ್ಟು ಪ್ಲೇಟ್ನ ಮುಚ್ಚಿ ಸ್ವಲ್ಪ ಸುಧಾಡ್ಕೊಂಬಂದು ಹಾಗೆ ರೀಸನ್ಸ್ ಎಲ್ಲ ಮಾಡಿಬಿಟ್ಟು ಬಂದು ಕ್ಯಾಂಪ್ ಒಳಗಡೆ ಹೋಗಿ ಮಲಗೋಣ ಅಂತ ಹೇಳಿ ಹೋಗಿ ಮಲ್ಕೊತಾರೆ. ಅಂದರೆ ಒಂದು ಟೆಂಟಲ್ಲಿ ಇರೋ ಥರ 2 ಟೆಂಟ್ ಇರುತ್ತೆ. ಸೊ ಹೋಗಿ ಮಲ್ಕೊತಾರೆ. ಸರಿ, ಈ ಸ್ವಲ್ಪ ಹೊತ್ತು ಆದಮೇಲೆ ಆ ಒಂದು ಪ್ಲೇಟ್ನ ಯಾರೋ ಹೇಳೋದು, ಆ ಒಂದು ಮಿಕ್ಕಿರ್ತದೆ ಅಡುಗೆ ಐಟಮ್, ಅದನ್ನು ಬಾಚ್ತಿರೋ ಥರ ಇವರಿಗೆ ಶಬ್ದ ಕೇಳಿಸುತ್ತೆ. ಬಿಡು, ಯಾವುದೋ ನಾಯಿನೋ ಏನೋ ಬಂದಿರಬೇಕು, ಟೇಸ್ಟ್ ಇರಬೇಕು, ತಿನ್ಕೊಂಡು ಹೋಗಿದೆ ಅಂತ ಹೇಳಿ ಇವರು ಕೂಡ ಸುಮ್ಮನೆ ಮಲಗಿರ್ತಾರೆ. ಆದರೆ ಇನ್ನೊಂದು ಕ್ಯಾಂಪಲ್ಲಿ ಇರ್ತಾರಲ್ಲ, ಟೆಂಟಲ್ಲಿ ಇರ್ತಾರಲ್ಲ, ಸೊ ಅವರು ಆ ಒಂದು ಸೌಂಡ್ ಆಗಿದ ತಕ್ಷಣವೇ ಸ್ವಲ್ಪ ಜಿಪ್ನ ಓಪನ್ ಮಾಡಿ ನೋಡ್ತಾರೆ. ಶಾಕಿಂಗ್ಲಿ ಆ ಒಂದು ತಪ್ಪಲಿ ಅಂತಿಲ್ಲ, ಆ ಒಂದು ತಪ್ಪಲಿ ಗಾಳಿ ರೀತಿ ಹೇಳ್ತಿರೋದನ್ನ ಅವರು ನೋಡ್ತಾರೆ. ಇದನ್ನು ನೋಡಿದಂಥ ಅವರು ಗಾಬರಿ ಬಿದ್ದು ಅವ್ರ ಪಕ್ಕದಲ್ಲಿರುವಂತಹ ಸ್ನೇಹಿತರನ್ನು ಕೂಡ ಎಬ್ಬರಿಸ್ತಾರೆ ನಿಧಾನಕ್ಕೆ.
ಎಬ್ಸ್ಬಿಟ್ಟು ಆ ಒಂದು ಸ್ನೇಹಿತನಿಗೂ ಕೂಡ ತೋರಿಸ್ತಾರೆ, ಅಲ್ಲಿ ನೋಡು ನಾವು ಮಾಡಿದಂಥ ಅಡುಗೆ ತಪ್ಪಲಿ ಏನಿದೆಯಲ್ಲ ಅದು ತೇಲ್ತಾ ಇದೆ ಅಂತ ಹೇಳಿ. ಸರಿ, ಇದನ್ನು ನೋಡಿದ್ರೆ ಇಬ್ಬರು ಕೂಡ ಸ್ವಲ್ಪ ತುಂಬಾ ಗಾಬರಿ ಆಗುತ್ತೆ. ಆದರೂ ಕೂಡ ಆ ಒಂದು ಜಿಪ್ನ ನಿಧಾನಕ್ಕೆ ಹಾಕ್ಬಿಟ್ಟು ಫೋನ್ ಮಾಡ್ತಾರೆ. ಫೋನ್ ಸೈಲೆಂಟ್ ಮಾಡೋದಿದ್ದ ಕಾರಣ ವೈಬ್ರೇಟ್ ಆಗ್ತಿರುತ್ತೆ. ಆಮೇಲೆ ಮತ್ತೊಂದು ಟೆಂಟಲ್ಲಿ ಮಲಗಿರೋರು ಆ ಒಂದು ಫೋನ್ನ ಎತ್ತೋದಕ್ಕೆ ಹೋಗೋದಿಲ್ಲ, ಯಾಕಂತಂದ್ರೆ ಅವರು ಫುಲ್ಲು ಡೀಪ್ ಸ್ಲೀಪಲ್ಲಿರ್ತಾರೆ. ಸರಿ ಅಂತ ಹೇಳಿ ಸ್ವಲ್ಪ ಹೊತ್ತಾದ್ಮೇಲೆ ಅದೇ ಒಂದು ತಪ್ಪಲಿ ಕೆಳಗಡೆ ಇಟ್ಟು ಯಾರೋ ನಡ್ಕೊಂಡು ಹೋಗೋತಾರೆ, ಅವ್ರಿಗೆ ಶಬ್ದ ಕೇಳಿಬರುತ್ತೆ. ಸೊ ಬಿಡಿ, ತಪ್ಪಲಿ ಕೆಳಗಡೆ ಇಟ್ಟು ಎಲ್ಲ ಏನೋ ಮೋಸ್ಟ್ಲಿ ಕೆಟ್ಟ ಶಕ್ತಿ ಇರ್ಬೋದು ಅಂತ ಹೇಳಿ ಅಲ್ಲಿಂದ ಓಡಿ ಬಂದು ಆ ಕಡೆ ಟೆಂಟಲ್ಲಿ ಮಲಗಿದಂಥವ್ರನ್ನ ಕೂಡ ಎಬ್ಬರಿಸ್ಬಿಟ್ಟು ಆ ಒಂದು ತಪ್ಪಲಿ ಗಾಳಿಯಲ್ಲಿ ತೇಲ್ತಿರೋದನ್ನ ಹೇಳ್ತಾರೆ. ಇದು ನೋಡಿದ್ರೆ ಅವ್ರಿಗೆ ನಗು ಬರುತ್ತೆ. ಅಲ್ರಿ, ತಪ್ಪಲಿ ಹಂಗೆ ಗಾಳಿಯಲ್ಲಿ ತೇಲ್ದಕ್ಕೆ ಸದ್ಯ ಏನಾದ್ರು ಕೆಟ್ಟ ಕನ್ಸ್ಕೊಂಡಿರ್ಬೇಕು, ಹೋಗಿ ಮಲ್ಕೊ ಅಂತ ಹೇಳಿ ಅವರು ಆ ಒಂದು ಟೆಂಟಲ್ಲಿ ಮಲಗಿರೋಂಥ ಇಬ್ಬರಿಗೂ ಕೂಡ ಕಾಮಿಡಿ ಮಾಡ್ತಿರ್ತಾರೆ. ಸೊ ಇಬ್ಬರಿಗೂ ಒಂದೇ ಕನಸು ಹೆಂಗೆ ಬೀಳೋದಕ್ಕೆ ಸಾಧ್ಯ ಅಂತ ಹೇಳಿ ಇವ್ರ ಈ ಕಡೆಯಿಂದ ಸ್ವಲ್ಪ ಜೋರು ಮಾಡೋದಕ್ಕೆ ಶುರು ಮಾಡ್ತಾರೆ. ಅದಾದಮೇಲೆ ಹಾಗೆ ಮಾತುಕತೆ ಮುಂದುವರಿತಿರುತ್ತೆ. ಸ್ವಲ್ಪ ಹೊತ್ತು ನಂತರ ಅವ್ರ ಹಿಂದೆಗಡೆನೇ ಯಾರೋ ನಡ್ಕೊಂಬತ್ತಿರ್ತಾರೆ, ಅವ್ರಿಗೆ ಶಬ್ದ ಕೇಳಿಬರುತ್ತೆ. ಇವಾಗ 4 ಜನರು ಕೂಡ ಹಿಂದೆಗಡೆ ತಿರುಗಿ ನೋಡ್ತಾರೆ. ಬಟ್ ಅಲ್ಲಿ ನೋಡಿದ್ರೆ ಯಾರು ಕೂಡ ಇರೋದಿಲ್ಲ. ಬಟ್ ನಡ್ಕೊಂಬತ್ತಿರೋ ಸೌಂಡ್ ಮಾತ್ರ ಕೇಳ್ತಾನೆ ಇರುತ್ತೆ. ಇವರು ಕೂಡ ಯಾರು 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 ಅಂತ ಹೇಳಿ ಮೊಬೈಲ್ ಟಾರ್ಚ್ ಆನ್ ಮಾಡಿಕೊಂಡು ಹತ್ರ ಹುಡುಕ್ತಿರ್ತಾರೆ. ಆವಾಗ ಅವ್ರಿಗೆ ಕಾಣಿಸೋವಂಥದ್ದು ಒಂದು ಕಪ್ಪಾದಂತಹ ನೆರಳು ಏನಿದೆಯಲ್ಲ, ಅದು ಅವರಿಂದ ದೂರ ನಡ್ಕೊಂಡು, ಇವ್ರು ಎಷ್ಟೇ ಹತ್ರ ಹೋದ್ರು ಅದು ಅವರಿಂದ ದೂರ ನಡ್ಕೊಂಡು ಹೋಗ್ತಾನೆ ಇರುತ್ತೆ. ಇದನ್ನು ಅವರು ಲೈವ್ ಆಗಿ ಕ್ಯಾಪ್ಚರ್ ಮಾಡ್ಕೊತಾರೆ. ಸರಿ, ಇದು ಪಕ್ಕ ದೆವ್ವನೇ ಇರಬೇಕು, ಇಲ್ಲಿ ಸರಿ ಇಲ್ಲ, ಏನೋ ಸರಿ ಇಲ್ಲ, ಎಷ್ಟು ಬೇಗ ಆಗೋದು ಅಷ್ಟು ಬೇಗ ಎಲ್ಲನೂ ಪ್ಯಾಕ್ ಮಾಡ್ಕೊಳ್ಳಿ, ಆ ಒಂದು ತಪ್ಪಲಿ ಅಲ್ಲೇ ಇರಲಿ. ಹಾಗೆ ತಂದಂತಹ ಬಾಟ್ಲುಗಳನ್ನು ಕೂಡ ಎತ್ಕೊಂಡು ಅದರಿಂದ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಜಾಗ ಖಾಲಿ ಮಾಡಬೇಕು ಅಂತ ಹೇಳಿ ಎಲ್ಲ ಐಟಮ್ಗಳು ತೊಗೊಂಡು ಕೆಳಗೆ ಬರೋ ಅಷ್ಟೊಂದೇ ಸಮಯ 3 ಗಂಟೆ ಆಗಿತ್ತು. ಬಂದು ಕಾರ್ ಡೋರ್ ಓಪನ್ ಮಾಡಿ ಕಾರ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ಹೊರಟು ಬರ್ತಾರೆ. ಸೊ ಇದು ಅವ್ರು ನಿಮಗೆ ಕೊಟ್ಟಿರೋವಂತಹ ಕತೆ. ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ಕಥೆಯೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ ಫ್ರೆಂಡ್ಸ್.